ಇವತ್ತು ಮಾಳಳ್ಳಿಯಲ್ಲಿ ಜಾತ್ರೆ ಇರುವ ಕಾರಣ ನಾವೆಲ್ಲರೂ ಮಾಳಳ್ಳಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಹಾಗೆ ಗಾಡಿಯನ್ನು ತಗೊಂಡು ಮಾಳಳ್ಳಿಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಟಿದ್ವಿ. ಹಾಗೆ ದಾರಿಯಲ್ಲಿ ವೀಡಿಯೋ ಮಾಡ್ಕೊತ ಹೊಂಟಿದ್ವಿ. ಹಾಗೆ ನೋಡ್ತಾ ಇದ್ದಾಗೆ ಮಾಳಳ್ಳಿಗೆ ಬಂದು ರೀಚ್ ಆದ್ವಿ. ಮಾಳಳ್ಳಿಯಲ್ಲಿ ಜಾತ್ರೆ ಒಳಗೆ ದೇವಸ್ಥಾನದ ಹತ್ರ ನಡೆದ್ವಿ. ಇದು ಮಾಳಳ್ಳಿ ದೇವಸ್ಥಾನದ ಎಂಟ್ರೆನ್ಸ್ ಗುಡಿ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಹಂಗೆ ಗುಡಿ ಒಳಗೆ ಹೋದ್ವಿ. ಮಾಳಳ್ಳಿ ದೇವಸ್ಥಾನದ ಒಳಗೆ ಹೋಗುವ ಎಂಟ್ರೆನ್ಸ್ ಬಾಗಿಲಿಗೆ ಶ್ರೀ ಮಾಳಿಂಗೇಶ್ವರ ರಾಯರ ಒಂದು ಮೂರ್ತಿ ಕೆತ್ತನೆ ಮಾಡಿದ್ರು. ಅದನ್ನು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ತಾ ಗರ್ಭಗುಡಿಯಲ್ಲಿ ಹೊಂಟ್ವಿ. ಗರ್ಭಗುಡಿಯಲ್ಲಿ ಹೋಗೋಷ್ಟರಲ್ಲಿ ಜನ ಭಾಳ ಇದ್ದರು. ಹಾಗೆ ಕಾರಣ ಪಾಳೆ ನಿಂತು ದೇವರ ದರ್ಶನ ಪಡ್ಕೊಂಡು ಹಾಗೆ ಪಲ್ಲಕ್ಕಿಯಲ್ಲಿರ್ತಕ್ಕಂಥ ಮಾಳಿಂಗರಾಯರ ದರ್ಶನವನ್ನು ಪಡ್ಕೊಂಡ್ವಿ. ಹಾಗೆ ಮಾಳಳ್ಳಿ ದೇವರ ಪಟ್ಟದ ಪೂಜೆಗೆ ನಮಸ್ಕರಿಸಿದ್ವಿ. ಹಾಗೆ ಇಲ್ಲೆಲ್ಲ ಭಕ್ತಾದಿಗಳು ತಮ್ಮ ಮನೆಯಿಂದ ತಂದ ಬುತ್ತಿಯನ್ನು ದೇವರಿಗೆ ನೈವೇದ್ಯ ಮಾಡಿ ಅವರು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದರು. ಹಾಗೆ ನಾವು ಹೊರಟಿದ್ದು ಗುಡಿಯ ಮೇಲಿಂದ ಚೀಲ ಎತ್ತುವ ಸ್ಪರ್ಧೆಗಳನ್ನು ನೋಡಿಕೊಂಡ್ವಿ. ಹಾಗೆ ಗುಡಿಯ ಮೇಲೆ ಹೋಗಿ ಜಾತ್ರೆ ವ್ಯೂವನ್ನು ನೋಡಿದ್ವಿ. ಹಾಗೆ ಗುಡಿಯ ಮೇಲೆ ಶ್ರೀ ಮಾಳಿಂಗರಾಯರ ಮೂರ್ತಿ ಪ್ರತಿಷ್ಠಾಪಿಸಿದ್ರು. ಅದನ್ನು ನೋಡಿಕೊಂಡು ನಾವು ಹೊಂಟಿದ್ದು. ಈಗ ನಾವು ಚೀಲ ಎತ್ತುವ ಸ್ಪರ್ಧೆ ನೋಡಕ್ಕೆ ಬಂದಿದ್ವಿ. ಇಲ್ಲಿ ಬಹಳಷ್ಟು ಜನ ಪೈಲ್ವಾನರು ಬಂದಿದ್ದರು. ಸಕ್ರಪ್ಪಣ್ಣ ಶಾರದಹಳ್ಳಿಯವರು ಚೀಲವನ್ನು ಎತ್ತಿದ್ರು. ಹಾಗೆ ಮರಿಯಪ್ಪ ಶಾರದಹಳ್ಳಿಯವರು ಇವಾಗ ಚೀಲ ಎತ್ತುತ್ತಿರುತ್ತಾರೆ. ಅವರು ಕೂಡ ಈ ಚೀಲ ಎತ್ತೋದ್ರಲ್ಲಿ ವಿಜೇತರಾಗ್ತಾರೆ. ಇವರಾದ ನಂತರ ಕರಿಯಪ್ಪನ ಡ್ರೈಮವರು ಇರ್ತಾರೆ. ಈ ಚೀಲ ಎತ್ತುವ ಸ್ಪರ್ಧೆಯಲ್ಲಿ ಅಕ್ಕಪಕ್ಕ ಊರಿನವರು ಕೂಡ ಬಹಳಷ್ಟು ಜನ ಸೇರಿರ್ತಾರೆ. ಇದಾದ ನಂತರ ಯಲ್ಲಪ್ಪಣ್ಣ ಮಡ್ನಾಳವರು ಈ ಚೀಲ ಕೂಡ ಎತ್ತಿದ್ರು. ಈ ಚೀಲದ ಸ್ಪರ್ಧೆಯಲ್ಲಿ ಯಾರು ವಿಜೇತರಾಗಿರೋ ಎಂದು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಥ್ಯಾಂಕ್ಸ್, ಬಾಯ್ ಫ್ರೆಂಡ್ಸ್.